ಬಿಗ್ ಶಾಕ್ ಕೊಟ್ಟಿದೆ. ತಮಿಳುನಾಡಿಗೆ ಕಾವೇರಿ ನೀರು ಹರಿಸಲು ಸಿಡಬ್ಲ್ಯೂಎಂಎ ಆದೇಶವನ್ನ ಹೊರಡಿಸಿದೆ. ಕಾವೇರಿ ನೀರು ನಿರ್ವಹಣಾ ಪ್ರಾಧಿಕಾರ ಆದೇಶವನ್ನ ಹೊರಡಿಸಿದೆ. 15 ದಿನ 3,500 ಕ್ಯೂಸೆಕ್ ನೀರು ಹರಿಸಲು ಆದೇಶವನ್ನ ಹೊರಡಿಸಿದೆ. ಸಿಡಬ್ಲ್ಯೂಆರ್ಸಿ ಶಿಫಾರಸನ್ನು ಈ ಹಿಂದೆ ಕೊಟ್ಟಿತ್ತಲ್ಲ, ಅದನ್ನ ಎತ್ತಿ ಹಿಡಿದಿದೆ. ಪ್ರತಿದಿನವೂ ಕೂಡ 3,500 ಕ್ಯೂಸೆಕ್ಸ್ ನೀರನ್ನು ಹರಿಸಬೇಕು. ಜುಲೈ 29ರಿಂದಲೇ ಅನ್ವಯವಾಗುವಂತೆ ಆದೇಶವನ್ನ ಪ್ರಕಟ ಮಾಡಿದೆ. 7,000 ಕ್ಯೂಸೆಕ್ಗೆ ಬೇಡಿಕೆ ಇಟ್ಟಿದ್ದ ತಮಿಳುನಾಡು ಕರ್ನಾಟಕಕ್ಕೆ ಈಗ ಮತ್ತೊಮ್ಮೆ ಶಾಕ್ ಎದುರಾಗಿದೆ. ಮೊನ್ನೆ ತಾನೇ ಸಿಡಬ್ಲ್ಯೂಎಂಆರ್ಸಿ ಸಭೆ ನಡೆಸಿತ್ತು. ಆ ಸಭೆಯಲ್ಲಿ ಪ್ರತಿನಿತ್ಯವೂ ಕೂಡ 3,500 ಕ್ಯೂಸೆಕ್ ನೀರನ್ನು ಹರಿಸಬೇಕು ಅಂತ ಆದೇಶವನ್ನ ಹೊರಡಿಸಿತ್ತು. 15 ದಿನ. ಈಗ ಆ ಒಂದು ಆದೇಶವನ್ನ ಮತ್ತೆ ಎತ್ತಿ ಹಿಡಿದಿದೆ. ಕರ್ನಾಟಕಕ್ಕೆ ನಿಜಕ್ಕೂ ಶಾಕ್ ಇದು. ಮೊನ್ನೆಲ್ಲ ರೈತರು ಹೋರಾಟವನ್ನ ಮಾಡಿದ್ರು ಜಿಲ್ಲೆಯಾದ್ಯಂತ. ಈ ಏನು ಆದೇಶವನ್ನ ನೀಡಿತ್ತಲ್ಲ, ಆ ಆದೇಶದ ವಿರುದ್ಧವಾಗಿ ಹೋರಾಟವನ್ನ ನಡೆಸಿದ್ರು. ಇವತ್ತು ಸಭೆ ನಡೀತು. ಆ ಸಭೆಯಲ್ಲಿ ಮತ್ತೆ ಈಗ ಕರ್ನಾಟಕಕ್ಕೆ ಬಿಗ್ ಶಾಕ್. 15 ದಿನ, ಇನ್ನು 15 ದಿನ ಪ್ರತಿನಿತ್ಯವೂ ಕೂಡ 3,500 ಕ್ಯೂಸೆಕ್ಸ್ ನೀರನ್ನ ತಮಿಳುನಾಡಿಗೆ ಹರಿಸಬೇಕು. ನೋಡಿ, ತಮಿಳುನಾಡಿನ ಬೇಡಿಕೆ ಇದ್ದಿದ್ದು 7,000 ಕ್ಯೂಸೆಕ್ಸ್ ನೀರನ್ನ ಕೊಡಬೇಕು ಅಂತ. ಈಗ ಸಿಡಬ್ಲ್ಯೂಎಂಆರ್ಸಿ ಮಾಡ್ತೀವಿ ಅಂತ ಹೇಳ್ತಾ ಇದ್ದೀನಿ ಸರ್. ಸಿಡಬ್ಲ್ಯೂಎಂಎ ಮುಂದೆ ಸಮರ್ಥಕವಾಗಿ ವಾದ ಮಂಡಿಸಕ್ಕಾಗಿಲ್ವಾ ಅಥವಾ ಅವೈಜ್ಞಾನಿಕವಾಗಿ ಏನಾದರೂ ಆದೇಶ ನೀಡಿದ್ದಾರಾ? ನಿಜವಾಗ್ಲೂ ಕೂಡ ನಮ್ಮ ರಾಜ್ಯದವರು ಸಿಡಬ್ಲ್ಯೂಎಂಎಸ್ ಮುಂದೆ ವಾದವನ್ನ ಮಾಡಿಲ್ಲ ಅಂತಾನೆ ಹೇಳ್ಬೇಕಾಗ್ತದೆ. ಅಸಮರ್ಥ ಸರ್ಕಾರ ಅಂತ ಹೇಳ್ಬೇಕಾಗ್ತದೆ. ಮತ್ತಿವತ್ತು ನಮ್ಮ ಕರ್ನಾಟಕದ ಸಿಎಸ್ ಅವರು ಕೂಡ ಅಲ್ಲಿಗೆ ಹೋಗಿಲ್ಲ, ಅವರ ಅಸಿಸ್ಟೆಂಟ್ ಅನ್ನು ಕಳಿಸ್ಕೊಟ್ಟಿದ್ದಾರೆ. ಇದು ಕೂಡ ಒಂದು ರೀತಿಯ ವೈಫಲ್ಯ ಅಂತ ನಾವು ಹೇಳ್ಬೇಕಾಗ್ತದೆ. ಕರ್ನಾಟಕದ ಸರ್ಕಾರ ಇದ್ಯಾವುದಕ್ಕೂ ಕೂಡ ಮಣೆ ಹಾಕದೇನೆ ಈ ರಾಜ್ಯದ ಪರವಾಗಿ ನಿಲ್ಬೇಕಾಗ್ತದೆ ಅಂತಕ್ಕಂಥ ಮಾತನ್ನು ಹೇಳಲಿಕ್ಕೆ ಬಯಸ್ತೇನೆ. ಮತ್ತಷ್ಟು ಪ್ರತಿಭಟನಾಕಾರರಿದ್ದಾರೆ, ಅವ್ರನ್ನ ಮಾತಾಡಿಸ್ತೀನಿ. ಸರ್, ಏನ್ ಹೇಳ್ತೀರಿ? ಕಾವೇರಿ ರಕ್ತ ಕೊಟ್ಟೇವೋ ಸರ್. ಇವತ್ತಿನ ಆದೇಶ ರೈತರ ಹೊಟ್ಟೆ ಮೇಲೆ ಚಪ್ಪಡಿ ಕಲ್ಲು ಎಳೆದಿದ್ದಾರೆ. ರೈತರ ಎದೆ ಮೇಲೆ ಚಪ್ಪಡಿ ಕಲ್ಲು ಎಳೆದಿದ್ದಾರೆ. ಏನ್ ಸಿಡಬ್ಲ್ಯೂಆರ್ಸಿ ಪ್ರಾಧಿಕಾರ, ಹುಚ್ಚು ಪ್ರಾಧಿಕಾರ. ಮುಂದಿನ ದಿನಗಳಲ್ಲಿ ಹಳ್ಳಿಯಿಂದ ರೈತರು ಬರ್ತೀವಿ, ಹಳ್ಳಿಯಿಂದ ಅಕ್ಕ ತಂಗಿಯರು, ತಾಯಂದಿರು, ರೈತ ಮಹಿಳೆಯರು ಬರ್ಲಿಟ್ಕ ಬರ್ತೀವಿ. ಇದೇ ಸಂಜೆ ಸರ್ಕಾರದಲ್ಲಿ ನಾವು ಸಾಕಿರುವ ಎಲ್ಲಾ ಪ್ರಾಣಿಗಳು, ದನ, ಎಮ್ಮೆ, ಕತ್ತೆ, ಕುದುರೆ ಎಲ್ಲ ಇಟ್ಕೊಂಡು ಇಲ್ಲೇ ಕಟ್ಟಾಕ್ತಿವಿ. ಯಾವುದೇ ರೋಡ್ ಮೈಸೂರು ಬೆಂಗಳೂರು ರೋಡ್ ಸಂಪೂರ್ಣ ಬಂದ್ ಮಾಡ್ತೀವಿ. ಉಗ್ರ ಪ್ರತಿಭಟನೆ ಮಾಡ್ತೀವಿ ಸರ್. ತಕ್ಷಣ ನೀರು ನಿಲ್ಲಿಸಬೇಕು. ನೀರು ಹೋಗ್ಬಾರ್ದು, ಹೋಗದ ಆದೇಶ ನಿಲ್ಲಿಸಬೇಕು. ಪ್ರಾಧಿಕಾರಕ್ಕೆ ಹುಚ್ಚು ಪ್ರಾಧಿಕಾರ. ಯಾವುದೇ ಕಾರಣಕ್ಕೂ ಕೂಡ ತಮಿಳುನಾಡಿಗೆ ನೀರನ್ನ ಹರಿಸಬಾರದು ಅಂತ ಹೇಳಿ ರಾಜ್ಯ ಸರ್ಕಾರವನ್ನ ಒತ್ತಡ ಹಾಕುವಂತ ಕೆಲಸ ಮಾಡ್ತಾ ಇರುವಂತದ್ದು. ರಾಜ್ಯ ಸರ್ಕಾರ ಯಾವ ನಿರ್ಧಾರವನ್ನ ತೆಗೆದುಕೊಳ್ಳುತ್ತದೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ಇದಿಷ್ಟು ಕಾವೇರಿ ಹೋರಾಟದ ಸುದ್ದಿಯಾಗಿತ್ತು. ಮುಂದಿನ ವರದಿಯನ್ನು ನನ್ನ ಸಹೋದರಿಗೆ ಕೊಡ್ತಾರೆ. ತಮಿಳುನಾಡಿಗೆ 15 ದಿನಗಳ ಕಾಲ ನಿತ್ಯ 3,500 ಕ್ಯೂಸೆಕ್ ನೀರನ್ನ ಹರಿಸಬೇಕು ಅಂತ ಹೇಳಿ ಶಿಫಾರಸು ಮಾಡಿದಂತ ಸಿಡಬ್ಲ್ಯೂಆರ್ಸಿ ಶಿಫಾರಸನ್ನ ಸಿಡಬ್ಲ್ಯೂಎಂಎ ಏನು ಅದನ್ನ ಪಾಲಿಸುವಂತೆ ಸೂಚನೆ ನೀಡಿರುವಂತದ್ದು, ಆದೇಶವನ್ನ ಮಾಡಲಾಗಿದೆ. ಇದು ನಿಜಕ್ಕೂ ಕೂಡ ಕರ್ನಾಟಕಕ್ಕೆ ಮರಣ ಶಾಸನ ಅಂತ ಹೇಳಿ ಮಂಡ್ಯದಲ್ಲಿ ಪ್ರತಿಭಟನೆಯನ್ನು ನಡೆಸಲಾಗ್ತಾ ಇದೆ. ದೃಶ್ಯದಲ್ಲಿ ಗಮನಿಸಬಹುದು. ಮಂಡ್ಯದ ಸಂಜೆ ಋತುದಲ್ಲಿ ಆಕ್ರೋಶವನ್ನು ವ್ಯಕ್ತಪಡಿಸಲಾಗ್ತಾ ಇದೆ. ಆದೇಶ ಬರ್ತಿದ್ದಂತೆ ಆಕ್ರೋಶಗೊಂಡಿರುವಂತಹ ರೈತ ಸಂಘ ಹಾಗೂ ವಿವಿಧ ಸಂಘಟನೆಯ ಕಾರ್ಯಕರ್ತರುಗಳು ಪ್ರತಿಭಟನೆಗೆ ಇಳಿದಿರುವಂತದ್ದು. ಬೆಂಗಳೂರು ಮೈಸೂರು ಹಳೆ ಹೆದ್ದಾರಿಯಲ್ಲಿ ಪ್ರತಿಭಟನೆಯನ್ನು ನಡೆಸ್ತಾ ಇದ್ದಾರೆ. ದೃಶ್ಯದಲ್ಲಿ ಗಮನಿಸಬಹುದು. ಒಂದು ಕಡೆ ಟ್ರಾಫಿಕ್ ಜಾಮ್ ಕೂಡ ಆಗಿರುವಂತದ್ದು. ಅಂದ್ರೆ ಯಾವಾಗ ಸಿಡಬ್ಲ್ಯೂಎಂಎ ಆದೇಶ ಮಾಡಿತು ತಕ್ಷಣ ಬೀದಿಗಿಳಿದಿರುವಂತಹ ಪ್ರತಿಭಟನಾಕಾರರು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇರುವಂತದ್ದು. ಬೆಳಗಿಂದಲೂ ಕೂಡ ಪ್ರತಿಭಟನೆ ನಡೀತಲೇ ಇತ್ತು. ಕಾರಣ ಏನು ಅಂದ್ರೆ ಸಿಡಬ್ಲ್ಯೂಆರ್ಸಿ ಶಿಫಾರಸನ್ನ ಖಂಡಿಸಿ ಪ್ರತಿಭಟನೆ ಮಾಡಲಾಗ್ತಾ ಇತ್ತು. ಇದೀಗ ಏನು ಸಿಡಬ್ಲ್ಯೂಎಂಎ ಅದೇ ಆದೇಶವನ್ನು ಎತ್ತಿಡಿದಿರೋದ್ರಿಂದ ಮತ್ತಷ್ಟು ಆಕ್ರೋಶ ತೀವ್ರಗೊಂಡಿದೆ. ಮಾತಾಡ್ತೀನಿ ಸರ್. ಸಿಡಬ್ಲ್ಯೂಆರ್ಸಿ ಏನು ಒಂದು ಶಿಫಾರಸು ಮಾಡಿತ್ತು, ಪ್ರತಿನಿತ್ಯ 3,500 ಕ್ಯೂಸೆಕ್ ನೀರನ್ನು ಹರಿಸಬೇಕು ಅಂತ. ಆ ಒಂದು ಶಿಫಾರಸನ್ನ ಪಾಲಿಸಬೇಕು ಅಂತ ಹೇಳಿ ಸಿಡಬ್ಲ್ಯೂಎಂಎ ಆದೇಶ ಮಾಡಿದೆ. ನಾವು ಅದನ್ನ ವಿರೋಧಿಸ್ತೀವಿ. ಯಾವುದೇ ಕಾರಣಕ್ಕೂ ನಾವು ಅವರ ಆದೇಶವನ್ನು ನಾವು ಒಪ್ಪೋದಿಲ್ಲ. ನಾವು ಆದೇಶವನ್ನು ವಿರೋಧ ಮಾಡ್ತಾ ಇದ್ದೀವಿ. ಏನಿವತ್ತು ನಮ್ಮ ರಾಮಲಿಂಗಾರೆಡ್ಡಿ ಅವರು ಸಚಿವರು ನಾವು ಯಾವುದೇ ಕಾರಣಕ್ಕೂ ನೀರು ಕೊಡಲ್ಲ ಅಂತ ಹೇಳಿದ್ರೆ ಅವರು ಅದಕ್ಕೆ ಬದ್ಧವಾಗಿರಬೇಕು. ಇಲ್ಲ ಅಂತ ಹೇಳಿದ್ರೆ ನಮ್ಮ ಈ ಚಳವಳಿ ಇವತ್ತು 3 ದಿವಸದಿಂದ ಏನ್ ನಡೀತದೆ, ನಾಳೆಯಿಂದ ಇನ್ನೂ ಉಗ್ರ ಚಳವಳಿ ಆಗುತ್ತೆ. ಯಾವುದೇ ಕಾರಣಕ್ಕೂ ಈ ಚಿತ್ರನಟರುಗಳು ಏನಾಗಿದ್ದಾರೆ ಅನ್ನೋದೇ ಗೊತ್ತಾಯ್ತಲ್ಲ ನಮ್ಗೆ. ಬೇರೆ ರಾಜ್ಯದಲ್ಲೆಲ್ಲ ಬರ್ತಾರೆ, ಕರ್ನಾಟಕದಲ್ಲಿ ಬರೋದಿಲ್ಲ. ಇವತ್ತೇನು ನಮ್ಮ ರಾಜ್ಯಾಧ್ಯಕ್ಷರು ಬೆಂಗಳೂರಲ್ಲಿ ರಾಜ್ಯಾದ್ಯಂತ ಹೋರಾಟ ಮಾಡ್ತಾ ಇದೀವಿ, ಕರ್ನಾಟಕ ರಕ್ಷಣಾ ವೇದಿಕೆ ಪ್ರವೀಣ್ ಶೆಟ್ಟಿ ಬಣದವರು, ನಾಳೆಯಿಂದ ಇನ್ನೂ ಉಗ್ರ ಚಳವಳಿಯನ್ನ ಮಾಡ್ತೀವಿ.
ನಾಳೆಯಿಂದ ಮತ್ತಷ್ಟು ಚಳವಳಿ ತೀವ್ರಗೊಳ್ಳುತ್ತಿನ ಒಂದು ಎಚ್ಚರಿಕೆಯನ್ನ ಕೊಡ್ತಾ ಇರುವಂತದ್ದು. ಸಾಕಷ್ಟು ಜನ ಪ್ರತಿಭಟನಾಕಾರರಿದ್ದಾರೆ. ಮತ್ತೊಂದು ಕಡೆ ಹೆದ್ದಾರಿ ತಡೆ ಮಾಡುವ ಮೂಲಕ ಆಕ್ರೋಶವನ್ನ ವ್ಯಕ್ತಪಡಿಸಲಾಗ್ತಾ ಇದೆ. ಯಾವುದೇ ಕಾರಣಕ್ಕೂ ಕೂಡ ರಾಜ್ಯ ಸರ್ಕಾರ ತಮಿಳುನಾಡಿಗೆ ನೀರನ್ನ ಹರಿಸಬಾರದು. ಒಂದ್ ವೇಳೆ ನೀರು ಹರಿಸಿದ್ರೆ ನಾವು ಹೋರಾಟವನ್ನ ಮತ್ತಷ್ಟು ತೀವ್ರಗೊಳಿಸ್ತೀವಿ ಅನ್ನೋ ಒಂದು ಆಕ್ರೋಶವನ್ನ ಹೊರ ಹಾಕ್ತಾ ಇರುವಂತದ್ದು. ಇನ್ನು ಪ್ರತಿಭಟನಾಕಾರರಿದ್ದಾರೆ, ಅವ್ರನ್ನ ಮಾತಾಡಿಸ್ತೀನಿ. ಸರ್, ಸಿಡಬ್ಲ್ಯೂಎಂಎ ಆದೇಶದ ಬಗ್ಗೆ ಆದೇಶದ ಬಗ್ಗೆ ನಮ್ಮ ರೈತರಿಗೆಲ್ಲ ಒಕ್ಕೊರಲಿಂದ ಧಿಕ್ಕಾರ ಮಾಡ್ತಾ ಇದೀವಿ. ಆದೇಶ ತಪ್ಪು. ಅಲ್ಲಿ ಇರುವಂತ ಸದಸ್ಯರುಗಳು ಅವರ ಪರಿಜ್ಞಾನವೇ ಇಲ್ಲದೆ ಇರುವಂತ ಪ್ರತಿನಿಧಿಗಳು ಬಂದು ಕೇರ್ಸ್ ನೋಡ್ಲಿ, ಆಮೇಲೆ ಅವ್ರು ತೀರ್ಪು ಕೊಡ್ಲಿ. ಇದಕ್ಕೆ ಸರ್ಕಾರ ಬದ್ಧವಾಗಿ ನೀರು ಬಿಡದಾರೆ ಇದ್ರೆ ಸರ್ಕಾರದ ಪರವಾಗಿ ಮಂಡ್ಯ ಜಿಲ್ಲೆಯ ರೈತರೆಲ್ಲರೂ ಇರ್ತಾರೆ. ಸರ್, ಏನ್ ಹೇಳ್ತಾರೆ? ಸರ್, ಏನೋ CWRC ತೀರ್ಪಿದೆ, ಇದು ಅವೈಜ್ಞಾನಿಕವಾಗಿದೆ. ನಮ್ಮ ಕಟ್ಟೆಲೆ ನೀರಿಲ್ಲ, ನೀರು ಕೇಳಿದ್ರೆ ಈಗ ಕುಡಿಯಕ್ಕೆ ನೀರಿಲ್ಲ. ಏನು ನಮ್ಮ ರಾಜ್ಯ ಸರ್ಕಾರ ಇದೆ, ಇದು ಪ್ರತಿವಾದ ಮಂಡಿಸ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ವೀರೇಂದ್ರ ಉಪ್ಪುಂದು. ನಮ್ಮ ಜೊತೆ ಡೆಸ್ಕ್ ನಿಂದ ಲೈವ್ ಆಗಿ ಜಾಯ್ನ್ ಆಗ್ತಿದ್ದಾರೆ. ವೀರೇಂದ್ರ ಉಪ್ಪುಂದು, ಮತ್ತೆ ಈಗ ರಾಜ್ಯಕ್ಕೆ ಹಿನ್ನಡೆಯಾಗಿರೋದು, ಪ್ರಬಲವಾಗಿ ವಾದ ಮಂಡನೆ ಮಾಡಿದ್ರು ಕೂಡ ರಾಜ್ಯಕ್ಕೆ ದೊಡ್ಡ ಶಾಕ್ ಇದು. ಈಗ ರಾಜ್ಯ ಸರ್ಕಾರ ಮುಂದೆ ಏನ್ ಮಾಡಬಹುದು? ನಿಜಕ್ಕೂ ರೈತರಿಗೆ ಬಹಳ ದೊಡ್ಡ ಶಾಕ್ ಆಗಿರಬಹುದು. ಸದ್ಯಕ್ಕೆ ಏನ್ ಡೀಟೇಲ್ ಸಿಗ್ತಾ ಇದೆ? ಪ್ರವೀಣ್, ಬಹುಶಃ ಕರ್ನಾಟಕದ ಪಾಲಿಗೆ ಇದು ಬಿಗ್ ಶಾಕ್. ಯಾಕಂದ್ರೆ CWRC ಶಿಫಾರಸು ಏನ್ ಮಾಡಿತ್ತು ಅದನ್ನ ಯಥಾವತ್ತೇ ಎತ್ತಿಡಿದಿದೆ. 3.5 ಅಂದ್ರೆ 3,500 ಕ್ಯೂಸೆಕ್ಸ್ ನೀರನ್ನ ಪ್ರತಿನಿತ್ಯ ತಮಿಳುನಾಡಿಗೆ ಹರಿಸಬೇಕು. 15 ದಿನಗಳ ಕಾಲ ಹರಿಸಬೇಕು. ಒಟ್ಟು 4.5 TMC ನೀರನ್ನ ತಮಿಳುನಾಡಿಗೆ ಕೊಡಬೇಕು ಅಂತ ಏನು CWRC ಶಿಫಾರಸು ಮಾಡಿತ್ತು ಅದನ್ನ ಅಕ್ಷರಶಃ ಎತ್ತಿ ಹಿಡಿದಿದೆ. ಆ ಮೂಲಕ ಅದು ಕೂಡ ಏನು ಜುಲೈ 29ರಿಂದಲೇ ಅನ್ವಯ ಆಗುವ ಹಾಗೆ ನೀವು 4.5 TMC ಅನ್ನು ಹರಿಸಬೇಕು ಅನ್ನುವಂತ ಆದೇಶ ಮಾಡಿರೋದು. ಇವತ್ತು CWMA ಅಂದ್ರೆ ಕಾವೇರಿ ವಾಟರ್ ಮ್ಯಾನೇಜ್ಮೆಂಟ್ ಅಥಾರಿಟಿ, ಕಾವೇರಿ ಜಲ ನಿರ್ವಹಣಾ ಪ್ರಾಧಿಕಾರದಿಂದ ಈ ಆದೇಶ ಆಗಿದೆ. ಈ ಹಿಂದೆ CWRC ಅಂದ್ರೆ ಕಾವೇರಿ ವಾಟರ್ ರೆಗ್ಯುಲೇಟರಿ ಕಮಿಟಿ, ಅಂದ್ರೆ ಕಾವೇರಿ ಜಲ ರೆಗ್ಯುಲೇಟರಿ ಕಮಿಟಿ ನಿಯಂತ್ರಣ ಸಮಿತಿ, ಆ ಸಮಿತಿ ಏನು ಶಿಫಾರಸು ಮಾಡಿತ್ತು ಅದನ್ನ ಈಗ ಪ್ರಾಧಿಕಾರ ಎತ್ತಿ ಹಿಡಿದಿದೆ. ಈ ಮೂಲಕ ಇದೀಗ ಅಧಿಕೃತ ಆದೇಶ. ಈಗ ಕರ್ನಾಟಕದ ಮುಂದೆ ಇರುವಂತಹ ಆಪ್ಷನ್ ಏನು? ಇನ್ಫ್ಯಾಕ್ಟ್ ಹೇಳ್ತೀನಿ ನೋಡಿ, ಇವತ್ತು 2 ಗಂಟೆಗಳ ಕಾಲ ಸುದೀರ್ಘ ವಾದ ವಿವಾದ ಆಯಿತು. ಆಗ ತಮಿಳುನಾಡು ಅಧಿಕಾರಿಗಳು ಕೇಳಿದ್ದು ನಮಗೆ ಒಟ್ಟು 9 TMC ನೀರನ್ನ ಕೊಡಿಸಿ ಅಂತ. 9 TMC ನೀರು ಕರ್ನಾಟಕದಿಂದ ಕೊಡಿಸಿ, ಪ್ರತಿನಿತ್ಯ 3,500 ಅಲ್ಲ, ಅದ್ರ ಡಬಲ್ 7,000 ಕ್ಯೂಸೆಕ್ಸ್ ನೀರು ಪ್ರತಿನಿತ್ಯ ನಮಗೆ ಕೊಡಬೇಕು ಅನ್ನುವಂತ ವಾದವನ್ನು ಮುಂದಿಟ್ಟಾಗ ಕರ್ನಾಟಕದ ಅಧಿಕಾರಿಗಳು ಹೇಳಿದ್ರು 9 TMC ನೀರು ನೀವು ಹಾರಂಗಿಯಲ್ಲಿ ಹೇಮಾವತಿಯಲ್ಲಿ ನೋಡಿದ್ರೆ ನಿಮಗೆ ಒಂದೊಂದು ಜಲಾಶಯದಲ್ಲಿ ಅಷ್ಟು ನೀರಿಲ್ಲ, ಇಡೀ ಡ್ಯಾಮ್ ಖಾಲಿ ಮಾಡಿದ್ರು ಅಷ್ಟು ನಮಗೆ ನೀರು ಕೊಡ್ಲಿಕ್ಕೆ ಆಗೋದಿಲ್ಲ ಅನ್ನುವಂತ ವಾದವನ್ನು ಮುಂದಿಟ್ಟು ಅಂಕಿಅಂಶಗಳೆಲ್ಲವನ್ನೂ ಕೂಡ ಹೇಳಿದ್ರು. ಕುಡಿಲಿಕ್ಕೆ ಎಷ್ಟು ಬೇಕು ನಮಗೆ ನೀರು, ಕುಡಿಲಿಕ್ಕೆ ಲೆಕ್ಕ ಹಾಕಿದ್ರು ಕುಡಿಲಿಕ್ಕೆ ಬೇಕಾದಷ್ಟು ನೀರು ಕರ್ನಾಟಕದ ಜಲಾಶಯಗಳಲ್ಲಿಲ್ಲ. ಹೀಗಿರುವಾಗ 3,500 ಕ್ಯೂಸೆಕ್ ನೀರನ್ನೇ ಬಿಡುವಂತ ಪರಿಸ್ಥಿತಿಯಲ್ಲಿ ಕರ್ನಾಟಕ ಇಲ್ಲ ಅನ್ನೋದನ್ನ ಹೇಳಿದ ನಂತರವೂ ಕೂಡ ತಮಿಳುನಾಡು ತನ್ನ ವಾದವನ್ನು ಮುಂದುವರಿಸಿತ್ತು. ಕಡೆಗೆ CWMA ಚೇರ್ಮನ್ ಒಂದು ತೀರ್ಮಾನವನ್ನು ತೆಗೆದುಕೊಂಡ್ರು. CWRC ಆದೇಶ ಏನಿದೆ, ಶಿಫಾರಸು ಏನಿದೆ, ಅದನ್ನು ನಾವು ಆದೇಶ ಮಾಡ್ತಾ ಇದ್ದೇವೆ, ಆ ಶಿಫಾರಸೆ ಅಂತಿಮ ಅನ್ನೋದನ್ನ ಹೇಳಿದ್ರು. ಈ ಮೂಲಕ ಈಗ ಕರ್ನಾಟಕದ ಮುಂದೆ ಇರುವಂತಹ ಆಯ್ಕೆ ಏನು ಅಂತ ನೀವು ಕೇಳಿದ್ರಲ್ಲ, ಈಗ ಒಂದೇ ಆಯ್ಕೆ ಇರೋದು, ಉಳಿದಿರೋದು ಒಂದೇ ದಾರಿ. ದೇರ್ ಇಸ್ ನೋ ಅದರ್ ವೇ.